ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ 4 ದಿನದ ಗ್ರಾಮೀಣ ಸೊಗಡು ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮ. ರೋಣ ನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾಗಿರುವ ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ದಿನಾಂಕ 9/6/2025 ರಿಂದ ದಿನಾಂಕ 12/6/2025 ವಿದ್ಯಾರ್ಥಿಗಳಿಗಾಗಿ ನೂತನ ಕಾರ್ಯಕ್ರಮ ಜರುಗಿತು. ಅದುವೇ ಗ್ರಾಮೀಣ ಸೊಗಡು ಹಾಗೂ ಸಾಂಪ್ರದಾಯಿಕ ಒಂದು ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗಾಗಿಯೇ ನೂತನ ಗ್ರಾಮೀಣ ಸೊಗಡು ಸಾಂಪ್ರದಾಯಿಕ ವಾರ ಎಂಬ ಹಳ್ಳಿ ಹಬ್ಬವನ್ನು ಕಾಲೇಜಿನ ವಿದ್ಯಾರ್ಥಿ ಹಾಗೂ ಉಪನ್ಯಾಸಕರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಥಮ ದಿನ ಅಂದರೆ ದಿನಾಂಕ 9/6/2025 ವಿದ್ಯಾರ್ಥಿಗಳಿಂದ ವಿನೂತನ ಕಾರ್ಯಕ್ರಮಗಳು ನಡೆದವು. ಭಕ್ತಿಗೀತೆ, ಜಾನಪದ ಗೀತೆ, ರಂಗೋಲಿ ಹಾಗೂ ಮೆಹಂದಿ ಸ್ಪರ್ಧೆಗಳು ನಡೆದವು. ವಿದ್ಯಾರ್ಥಿಗಳ ಬಗೆ ಬಗೆಯ ಹಾಡುಗಳನ್ನು ಆಕರ್ಷಕರು ರಂಗೋಲಿ, ಮೆಹಂದಿ ಎಲ್ಲ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಎರಡನೇ ದಿನ ದಿನಾಂಕ 10/6/2025 ಭಾವಗೀತೆ, ರ್ಯಾಂಪ್ ವಾಕ್, ಕಿರು ನಾಟಕ ಮುಂತಾದ ಸ್ಪರ್ಧೆಗಳು ನಡೆದವು. ವಿದ್ಯಾರ್ಥಿಗಳು ವಿನೂತನವಾಗಿ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಉಪನ್ಯಾಸಕರು ಇದರಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದರು. ಅದೇ ರೀತಿ ದಿನಾಂಕ 11 ಮತ್ತು 12 ಸಾಂಪ್ರದಾಯಿಕ ಸೊಗಡನ್ನು ಬಿಂಬಿಸುವ ಬಟ್ಟೆಗಳನ್ನು ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕ ವೃಂದದವರು ಧರಿಸಿದರು. ಈ ದಿನ ಚಲನಚಿತ್ರ ಗೀತೆಗಳು, ಭಾವಗೀತೆಗಳು, ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮಹಾವಿದ್ಯಾಲಯವು ಹಬ್ಬದ ವಾತಾವರಣದಿಂದ ಸಂಭ್ರಮಿಸಿತು. ಗ್ರಾಮೀಣ ಸೊಗಡಿನ ಅನಾವರಣವನ್ನ ಕಾಲೇಜಿನ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳು ವಿಶೇಷ ಉಪಹಾರ ವ್ಯವಸ್ಥೆಯೊಂದಿಗೆ ಗಂಡು ಮಕ್ಕಳು ಭಾರತೀಯ ಸಂಪ್ರದಾಯದಂತೆ ಧೋತಿ, ಪೈಜಾಮ್, ನೆಹರು ಶರ್ಟ್, ಲುಂಗಿ, ರುಮಾಲು ಮುಂತಾದ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿದರು. ಇದರೊಂದಿಗೆ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದ ಕೂಡ ವಿಶೇಷವಾಗಿ ಧೋತಿ, ಪೈಜಾಮ್, ಲುಂಗಿ ಉಡುಪುಗಳನ್ನು ಧರಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಎಲ್ಲ ಉಪನ್ಯಾಸಕ ವರ್ಗ ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮೀಡಿಯಾ ಹೆಡ್ SP ಸಂಕನಗೌಡ, ರೋಣ. ಚತುರ್ದಶಕ ಭುವನ ಭಯಂಕರನಾದ ಲಂಕಾಧಿಪತಿ ರಾವಣ, ನಾನು ಸರ್ವೋತ್ತಮನಾದ ಪ್ರಬುದ್ಧ ರಾವಣ, ನಾನು ಬ್ರಹ್ಮಾಂಡ ದಂಡೋಪದಂಡಗಳನ್ನೇ ಚಂಡಾಡಬಲ್ಲ ದಂಡುದಾರಿಗಳ ದಂಡನಾಯಕನಾದ ಗಂಡಲೆಯ ಗಂಡುಗಳ ಗಂಡನಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ. ನಾನೇ ಕರೆದು ಗಂಧರ್ವ ಸತೀಶಿರಮಣಿ ಎಂದು ಸ್ವಲ್ಪ ಪಸಮಾನಗೀತಿಯಾಗಿ ಎಲ್ಲಿನ ಮೂರಿಗೆ ಕಾಲಿತ್ತು ಅಂತೇರಿನ ಮೇಲೆ ಕಣ್ಣಿಟ್ಟ ಹೆಣ್ಣು ಬಣ್ಣು ತಗ್ಗಿಸಿಕೊಳ್ಳುವುದೇ ಈ ದೇಸಾಯಿಗಳನ್ನ ಧರ್ಮಗುರಿ. ಆ ನಿನ್ನ ಮೈದಾನದ ಉದಗ್ನಿಯ ಮೇಲಿನ ಸೇರಿಗಾಗಿ ನಿನ್ನ ಊರು ಮುಂದಿನ 1 ಎಕರೆ ಲಕ್ಷ್ಮಿ ಹತ್ತಿಗಳನ್ನು ಹರಗಿಸಿ ತಗ್ಗಿಸಿಕೊಂಡು ಬಿಟ್ಟೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಜಮದಗ್ನಿಯಾಗಿರಲಿ, ಜಲಸಂಧೆಯಾಗಿರಲಿ, ಒಟ್ಟಿನಲ್ಲಿ ಈ ಪೃಥ್ವಿಯಿಂದ ಯಮಲೋಕಕ್ಕೆ ಕಳಿಸುವುದೇ ಈ ದೇಸಾಯಿಗಳನ್ನ ವೃತ್ತಗುಣ. ಇನ್ನು ಕೆಲವೇ ದಿನಗಳಲ್ಲಿ ಆ ಮೂವರ ತಮ್ಮಂದಿರ ಒಗ್ಗಟ್ಟನ್ನು ಉರಿದು ಅವರ ಬಾಳಿನಲ್ಲಿ ದಂಬರಾಟ ಎಬ್ಬಿಸಿ ಅವರನ್ನು ದಿಕ್ಕಿಲ್ಲದಂತೆ ದಿಕ್ಕಾಪಾಲಾಗಿ ಮಾಡಿ ಹೊತ್ತವನ್ನೇ ನಾಯಿಗಾಗಿ ತುಕ್ಕಿ ತಿನ್ನುವಂತೆ ಮಾಡಿ ಕೊನೆಗೆ ಸಮಯದ ಅಪ್ಪಿರುವ ದಾರಿ ಅವಳನ್ನು ನನ್ನ ಅರಮನೆಯ ದಾಸಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ಮನದಲ್ಲಿ
ಗುರುಗಳು ತಮ್ಮ ಒಂದು ಹಿತವಚನದ ಮೂಲಕ ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಾಂಪ್ರದಾಯಿಕ ವಾರ ಹಾಗೂ ಗ್ರಾಮೀಣ ಸೊಗಡು ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆಯಲ್ಲಿ ಇಂದು ಕೊನೆಯ ದಿನ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಒಂದು ದೇಶಿ ಉಡುಪುಗಳ ಒಂದು ಪ್ರದರ್ಶನದ ಉದ್ದೇಶ. ಯಾಕಂದ್ರ ನಾವು ಬರ್ಬರ್ತ ನಾವ್ ಏನ್ ಮಾಡಕತ್ತೀವಪ್ಪ ಅಂತಂದ್ರ ನಮ್ಮ ಸಂಪ್ರದಾಯಗಳನ್ನ, ನಮ್ಮ ಲೋಕರೂಢಿಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ನೈತಿಕ ಮೌಲ್ಯಗಳನ್ನ ನಾವು ಮರಿತಾ ಏನ್ ಮಾಡ್ತಾ ಇದ್ವಿ ಅಂದ್ರೆ 5G ಅಂತಕ್ಕಂಥ ಒಂದು ಲೋಕಕ್ಕೆ ಪಾದಾರ್ಪಣೆ ಮಾಡ್ಬಿಟ್ಟಿದೀವಿ. ಆ ಒಂದು ದಶೆಯೊಳಗ ಈ ಒಂದು ವಿಚಾರವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗ ನಮ್ಮ ಸಂಪ್ರದಾಯ ಮರುಕಳಿಸಬೇಕು, ನಮ್ಮ ವಿದ್ಯಾರ್ಥಿಗಳಲ್ಲಿ ಆ ಒಂದು ಮನೋಭಾವನೆ ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶದ ಒಂದು ದೆಸೆಯಲ್ಲಿ ಈ ಒಂದು ಸಾಂಪ್ರದಾಯಿಕ ವಾರ ಮತ್ತು ಗ್ರಾಮೀಣ ಸೊಗಡು ಅಂತಕ್ಕಂಥ ಒಂದು ಶೀರ್ಷಿಕೆ ಒಳಗ ಈ 4 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರ ನಿಮ್ಮಲ್ಲಿ ನಮ್ಮ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಒಂದು ಗುಣಲಕ್ಷಣಗಳು ಮರಿಬಾರದು ಅಂತಕ್ಕಂಥ ಒಂದು ಅರ್ಥಗರ್ಭಿತ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತಿನ ಒಂದು ದಿನವನ್ನ ನಾವು ನೋಡಿದಾಗ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟವಾಗಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಸುಂದರವಾಗಿ ಆಕರ್ಷಕವಾಗಿ ನಮ್ಮ ಒಂದು ಗ್ರಾಮೀಣ ಒಂದು ಸೊಗಡನ್ನ ನೀವೆಲ್ಲ ಏನಪ್ಪಾ ಅಂತಂದ್ರೆ ತೋರಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ಆತ್ಮೀಯದ ಸ್ವಾಗತ ಹಾಗೂ ನಿಮಗೆ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಪ್ರತಿಯೊಬ್ಬರನ್ನು ನಾವು ನೋಡ್ತಾ ಇದ್ದೀವಿ, ಒಂದು ಸ್ತ್ರೀ ಅಂತಕ್ಕಂಥವ್ರು, ಭಾರತೀಯ ಸ್ತ್ರೀ ಆಗಿರ್ತಕ್ಕಂಥವ್ರು ಹೇಗೆ ಕಾಣ್ತಾರೆ ಅಂತಕ್ಕಂಥದ್ದನ್ನ ನಮ್ಮ ಒಂದು KSS ಮಹಾವಿದ್ಯಾಲಯದಲ್ಲಿ ಆ ಎಲ್ಲ ಒಂದು ಸ್ತ್ರೀಯರನ್ನ ನೋಡಿದಾಗ ಮತ್ತು ಎಲ್ಲ ಒಂದು ಮಹಿಳೆಯರನ್ನು ನೋಡಿದಾಗ ನಾವು ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅಷ್ಟೊಂದು ಆಕರ್ಷಕವಾಗಿ ಕಾಣ್ತಾ ಇದೆ. ಇದೇ ನಮ್ಮ ನಿಜವಾದ ಗ್ರಾಮೀಣ ಪ್ರತಿಭೆ ಮತ್ತು ಗ್ರಾಮೀಣ ಸೊಗಡು ಅಂತಕ್ಕಂಥ ಒಂದು ಅರ್ಥ ಒಂದು ಇಲ್ಲಿ ಏನಪ್ಪಾ ಅಂತಂದ್ರೆ ನಡೀತಾ ಇದೆ. ಅದರ ಮಹತ್ವ ಗೊತ್ತಾಗುತ್ತೆ. ನೋಡ್ತಾ ಇದ್ದೀವಿ ಪ್ರತಿಯೊಬ್ರು ಹುಬ್ಬಳ್ಳಿ ಸಿರಿ ಹುಟ್ಟಿದ್ರಿ, ಇಲ್ಕಲ್ ಸಿರಿ ಹುಟ್ಟಿದ್ರಿ, ಎಷ್ಟೋ ಜನ ಆಕರ್ಷಕವಾಗಿ ಕಾಣ್ತಾ ಇದ್ರಿ, ಹೂವನ್ನ ಇಟ್ಟಿದ್ರಿ, ಹಸಿರು ಬಳೆ. ಇದು ಎಲ್ಲ ನಮ್ಮ ಭಾರತೀಯ ಒಂದು ಏನಪ್ಪಾ ಅಂದ್ರೆ ಸಂಸ್ಕೃತಿಯ ಪ್ರತೀಕ. ಇವತ್ತಿನ ದಿನ ಈ 3 ದಿನ ಮಾಡಿದ್ದಕ್ಕೂ ಇವತ್ತಿನ ದಿನ ಮಾಡೋದಕ್ಕೂ ಏನಪ್ಪಾ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ನಿಮ್ಮ ವರ್ತನೆಗಳಾಗಿರ್ಬೋದು, ಹಾವಭಾವಗಳಾಗಿರ್ಬೋದು ತುಂಬಾ ಅಚ್ಚುಕಟ್ಟತೆಯಿಂದ ನಿಮ್ಮ ಒಂದು ವ್ಯಕ್ತಿತ್ವ ಕಾಣ್ತಾ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ. ಎಂದಿನಂತೆ ಇವತ್ತಿನ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರ 3 ಕಾರ್ಯಕ್ರಮಗಳು. ನಿನ್ನೆ ನಾವು ಆಕ್ಚುಲಿ ಕಿರುನಾಟಕವನ್ನ ಮಾಡ್ಬೇಕಾಗಿತ್ತು, ನಿನ್ನೆ ಕಾಲಾವಕಾಶ ಆಗದೆ ಇರೋದಕ್ಕ ಆ ಒಂದು ಸ್ಪರ್ಧೆಯನ್ನ ಇವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ಚಲನಚಿತ್ರ ಗೀತೆ ಮತ್ತು ಇನ್ನೊಂದು ಯಾವುದು ಭಾವಗೀತೆ ಮತ್ತು ಕಿರುನಾಟಕ ಸ್ಪರ್ಧೆಯನ್ನ ನಮ್ಮ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ತುರೈಸರು ಆ ಒಂದು ನಿರೂಪಣೆಯೊಂದಿಗೆ ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಮೊದಲ ಸ್ಪರ್ಧೆ ಭಾವಗೀತೆ. ಈ ಭಾವಗೀತೆಯನ್ನು ಒಂದು ಇಚ್ಛಾಶಕ್ತಿಯಿಂದ ಯಾರು ಹಾಡಬೇಕನ್ನೋರು ಸ್ವತಃ ಎದ್ದು ಬಂದು ಹಾಡಬೇಕು. ಈ ವೇದಿಕೆ ನಿಮಗಾಗಿ, ನೀವು ಅವಕಾಶ ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ರಿ. ಈ ಹಿಂದೆ ಹೈಸ್ಕೂಲ್ನಲ್ಲಿ ಆಡಿದ್ರ, PU ಕಾಲೇಜಿನಲ್ಲಿ ಆಡಿದ್ರ, ಇದು ಕೂಡ ನಿಮಗೆ ಮುಕ್ತ ಅವಕಾಶ. ಬನ್ನಿ. ಮೊದಲು ನಾವು ಹೆಸರು ತಗೋಬೇಕಿತ್ತು, ಸ್ವಲ್ಪ ಏನೋ ಅನಾನುಕೂಲ ಆಗಿದ್ದರಿಂದ ಆಗಲಿಲ್ಲ. ಯಾರು ಹಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ, ಹಾಡೋರು ಗೊತ್ತಿಲ್ಲ. ನಾವು ಭಾವಗೀತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಭಾವಗೀತೆ ಕುವೆಂಪು ಅವರಿಂದ ರಚಿಸಿರುವಂಥದ್ದು. ತನು ನಿನ್ನದು ಮನವು ನಿನ್ನದು, ತನು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಋಣವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು, ತನು ನಿನ್ನದು ಮನವು ನಿನ್ನದು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ಎನ್ನ ರಣದಾರಣ ನೀನು, ಎನ್ನ ಮರಣದ ಮರಣವು, ಎನ್ನ ಮರಣದ ಮರಣವು, ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ನನ್ನ ಮನದಲ್ಲಿ ನೀನೆ ಯುಕ್ತಿ, ಎನ್ನ ಹೃದಯದಿ ನೀನೆ ಭಕ್ತಿ. ನನ್ನ ಓಕೆ ಕೊಡೋಕ ಚಲೋ ಮನೆ ಐತಿ ನೋಡ್ಬೇಕ ವರದಕ್ಷಿಣ ನಾವು ಪಡೆದಿವವ ಹೆಂಗ್ ಮಾಡ್ತಿಲ್ಲ ನಿಮ್ಗೆ ನಾವಲ್ಲ ಯಾವದಲ್ಲೋ ಎಷ್ಟು ಕೊಟ್ಟಿಗೆ ಹ್ಯಾಂಗ್ ಕಳಿಸ್ಬಿಡಲ್ಲ ನಮ್ಮ ಹುಡುಗಿಗೆ ಏನೋ ಬೇಡ ಏನಂತ ಮಗ ಬೇಡ ಬಂದಮ್ಮ ಏನ್ ಕಳ್ತೀಗ ಬಂಗಾರ ಏನು ಬೇಕಾಗಿಲ್ಲ ಹುಡುಗಿ ಚಲೋ ಮಗ ತೋರಿಸ್ತಿದ್ದ ಮಾನಸಿಕ ಆತ ನಾವು ಒಂದು ತಿಂಗಳಾದ್ರೆ ಯಾವ ಮದುವೆ ಫಂಕ್ಷನ್ ಕೊಡುವಂತ ಮಳೆ ಹೆಚ್ಚು ಬಿಟ್ಟೈತಿ ಏನ್ ಮಾಡೋದು
ಯಾಕ ಮಾಸರದಿಂದ ಮಳೆ ಚಲೋ ಮಳೆ ನೋಡುದು ದೀಕ್ಷಾ ಕೊಡೋ ಚಲೋ ಇರ್ತೀವಿ ಕೊನೆ ಇರ್ತೀವಿ ಏನು ಸಮಾಚಾರ ಬಂದ್ರೆ ನಮ್ಮ ಕಡೆ ತಿಂಗಳು ಒಂದೊಂದು ಬರ್ತಿರ್ತಾರೆ ಒಂದು ತಾಯಿ ನಿನ್ನ ಮಗನ ಹೆಸರೇನವ ಕಡೆ ಅವ ನಾನು ಇದು ಬಿಟ್ಕೊಂಡು ಬಂದಿನಿ ಅಲ್ಲೇ ಬುಕ್ ಸರ ನಾವು ಅಂತರ್ಜಾಲ ಬೆಲೆ ಇಟ್ಕೊಂಡಿರ್ತೀವಿ ಒಂದೆರಡು ಹೇಳ್ತೀವಿ ಅವಾಗ ಮಗಳ ಹೆಸರು ಯಾವ ಸಲಿಮಾ ಸೌಮ್ಯ ನೋಡಿ ಮದುವೆ ಇಲ್ಲವ ನೀವು ಮುಂದೆ ಐತಿ ಅದನ್ನ ಹೇಳುದ ಈಗ ಹೇಳ್ತಿ ಕೇಳ ರಾತ್ರಿ 12 ಗಂಟೆ ಮದುವೆ ಚಲೋ ಐತಿ ಹೋ ಮಕ್ಕಳ ಕಟ್ಬಡಿ ಚಲೋ ಇರುತ್ತೆ ಎಲ್ಲ ರೆಡಿ ಇರುತ್ತೆ ಬರ್ರಿ ತಾಯಿ ಮಾಡ್ಕೊಂಡು ಕರ್ಕೊಂಡ್ ಬರ್ರಿ ಲೈಫ್ ಬೇಸರ ಆಗ್ಬಿಡುತ್ತೆ ಬರೋದು ಈಗ ಖರ್ಚು ಕಾಸಿಲ್ಲ ಕ್ಯಾಂಪ್ ಈಗ ನೆಕ್ಸ್ಟ್ ಐತಿ ಜಿಸಿ ಸಂಜೆ ಪಾರ್ಟಿಗೆ ನೋಡಿ ಹಣ ಬರೋದು ರಾತ್ರಿ 11 ಹನ್ನೊಂದಾಗ್ತದೆ ನೋಡೋದು ಕಾಯ್ದು ಏನ್ ಮಾಡ್ತಾರ ನೋಡೋದು ಆದ್ರೂ ಭಾಳ ಅಂತ ಸಂಭವಕ್ಕ